ಹೆಲೋ ಆಲ್, ನಾನು ಅನೀಶಾ. ನಾ ಗುಲ್ಬರ್ಗಾದಕ್ಕಿ, ಬಟ್ ನಾವು ಸ್ವೀಡನ್ನಾಗ ಇರ್ತೀವಿ. ನಾ ಇವತ್ತು ನಿಮಗೆ ತೋರಿಸ್ತೀನಿ ನಂದು ಸ್ವೀಡಿಷ್ ಮನಿನಾಗಿಂದು ಟೆರೆಸ್ ಗಾರ್ಡನ್ ಮೇಲೆ ನಾ ಏನೇನು ಗ್ರೋ ಮಾಡೀನಿ ಈ ಸಮ್ಮರ್ನಾಗ 2026ನಾಗ. ಫಸ್ಟ್ ನೋಡ್ರಿ, ನಾ ಸ್ಪಿನಾಚ್ ಹಚ್ಚಿದ್ದೆ, ಅದು ಹಾರ್ವೆಸ್ಟ್ ಮಾಡೀನಿ. ನಾ ಅದು ಸೈಡ್ಲೇ ಹಾರ್ವೆಸ್ಟ್ ಮಾಡೀನಿ. ಹಂಗಾಗಿ ಅದು ಇನ್ನೂ ಬೆಳಿಲಿಕ್ಕೆ ಇನ್ನೊಂದು ರೌಂಡ್ ಆಫ್ ಸ್ಪಿನಾಚ್ ತೆಗಿಬೋದು. ನಾ ಇದಿಷ್ಟು ಸ್ವಲ್ಪ ಬಂದಿತ್ತು, ಬಟ್ ಒನ್ ಟೈಮಿಂದ ಪಲ್ಯ ಆಯಿತು. ನಮ್ಮದು ನಾರ್ತ್ ಕರ್ನಾಟಕ ಕಡೆ ಬ್ಯಾಳಿ ಮತ್ತು ಹಸಿರು ಪಲ್ಯ ಹಾಕಿ ಮಾಡ್ತಾರಲ್ಲ, ಅಂಥ ಪಲ್ಯ ಮಾಡಿದ್ದೆ. ಭಾಳ ಟೇಸ್ಟಿಯಾಗಿತ್ತು. ಮತ್ತು ಇದು ಮೆಂತಿ ಪಲ್ಯನೂ ಬಂದಿತ್ತು ಭಾಳಷ್ಟು. ಅದಕ್ಕೆ ನಾ ಸ್ವಲ್ಪ ಯೂಸ್ ಮಾಡಿ ಇದು ಎಲ್ಲ ಸೋಸಿ ಫ್ರೀಝರ್ನಾಗ ಇಟ್ಟುಬಿಟ್ಟಿನಿ. ಇದು ಹೀಗೆ ಫ್ರೆಶ್ ಇರ್ತದೆ. ನೆಕ್ಸ್ಟ್ ಟೈಮ್ ನಾ ಯೂಸ್ ಮಾಡ್ಬೋದು. ಇದು ಪಲ್ಯ ಹಾಗೆ ಟೇಸ್ಟ್ನೂ ಚಂದ ಇರ್ತದೆ, ಕಹಿ ಆಗಂಗಿಲ್ಲ. ಸೊ ನಾ ಇದು ಭಾಳ ರೆಗ್ಯುಲರ್ಲಿ ಹಿಂಗೆ ಮಾಡ್ತೀನಿ. ಪಲ್ಯಗಳೆಲ್ಲ ಫ್ರೀಝರ್ನಾಗ ಇಟ್ಟುಬಿಡ್ತೀನಿ, ಮತ್ತು ಯಾವಾಗ ಬೇಕು ಅವಾಗ ಯೂಸ್ ಮಾಡಬಹುದು. ನೆಕ್ಸ್ಟ್ ಕೊತ್ತಂಬರಿನೂ ಹಾರ್ವೆಸ್ಟ್ ಮಾಡಿದ್ದೆ, ಬಟ್ ಇದು ಸ್ವಲ್ಪ ಇತ್ತು, ಅವಾಗೆ ಯೂಸ್ ಮಾಡಿ ಫಿನಿಶ್ ಮಾಡಿಬಿಟ್ಟೆ. ಹಾಗೆ ನಾ ವಟಾಣಿ ಗಿಡ ಹಚ್ಚಿದ್ದೆ, ಬಟ್ ಗ್ರೀನ್ ಪೀಸ್, ಬಟ್ ಅದು ಹುಳ ಹತ್ತಿತ್ತು ಅಂತ ಹೇಳಿ ನಾ ಜಲ್ದಿನೇ ತೆಗೆದುಬಿಟ್ಟೆ. ಡ್ರೈನೂ ಆಗಿತ್ತು, ಹುಳನೂ ಹತ್ತಿತ್ತು ಅಂತ ಹೇಳಿ ಎಲ್ಲ ತೆಗೆದುಬಿಟ್ಟೆ. ಒಂದು ಸ್ವಲ್ಪ ಬಂದಿತ್ತು, ಅದು ಹುರ್ಕೊಂಡು ತಿಂದುಬಿಟ್ವಿ ನಾವು ಉಪ್ಪು ಹಚ್ಚಿ. ಮತ್ತು ಇಲ್ಲಿ ನಮ್ಮ ಮನೆಯವರು ಸೌತೆಕಾಯಿ ತೆಗಿಲಿಕತ್ತಾರ. ಸೌತೆಕಾಯಿ ಚಲೋನೇ ಬಂದ. ಒಂದು 7-8 ಸೌತೆಕಾಯಿ ಹಾರ್ವೆಸ್ಟ್ ಮಾಡೀವಿ ಇಲ್ಲಿ ತನಕ. ಇನ್ನೂ ಒಂದು 3-4 ಆಗ್ಲಿಕತ್ತಾವ ರೆಡಿ. ನೆಕ್ಸ್ಟ್ ಪೊಟೆಟೊ ಹಚ್ಚಿದ್ವಿ, ಅದು ಹಾರ್ವೆಸ್ಟ್ ಮಾಡ್ಲತ್ತಿದ್ವಿ. ಇದು ಎಲ್ಲರಿಗಿನ ಇಂಟ್ರೆಸ್ಟಿಂಗ್ ಪಾರ್ಟ್ ಇತ್ತು ಹಾರ್ವೆಸ್ಟಿಂಗ್ದು. ನನ್ನ ಮಕ್ಕಳಿಗೆ ಭಾಳ ಮಜಾ ಬಂತಿದ್ದು ಪೊಟೆಟೊ ಹಾರ್ವೆಸ್ಟ್ ಮಾಡೋದು. ಅವು ಪೊಟೆಟೋಸ್ ಕೌಂಟ್ ಮಾಡೋದು, ಕೈಲೇ ತೆಗೆಯೋದು, ಅದಕ್ಕೆ ತೊಳೆಯೋದು. ಅವ್ರು ಭಾಳ ಎಂಜಾಯ್ ಮಾಡಿದ್ರು. ಇದು ಅವರೇ ಎಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡಿ ನನಗೆ ಕೊಟ್ಟರು. ಇದು ಹಾರ್ವೆಸ್ಟ್ ಮಾಡಿದ್ದೆ ಪೊಟೆಟೋಲಿಂತಲೇ ನಾನು ಇದು ದಮ್ ಆಲೂ ಪಲ್ಯ ಮಾಡಿದ್ದೆ. ನೆಕ್ಸ್ಟ್ ಇದು ಗ್ರೀನ್ ಟೊಮೆಟೊ ಕಾಯಿ ಹಚ್ಚಿದ್ದೆ, ಅದನ್ನು ಹಾರ್ವೆಸ್ಟ್ ಮಾಡೀನಿ. ಫಸ್ಟ್ ರೌಂಡ್ ಆಫ್ ಹಾರ್ವೆಸ್ಟ್ ಆಯಿತು. ಇನ್ನೂ ಜಗ್ಗೆ ಟೊಮೆಟೊ ಅದಾವ, ಇನ್ನೂ 1-2 ರೌಂಡ್ ಆಗ್ಬೋದು. ಇದ್ರದ್ದು ನಮ್ಮದು ನಾರ್ತ್ ಕರ್ನಾಟಕ ಸ್ಟೈಲ್ ಟೊಮೆಟೊ ಚಟ್ನಿ ಮಾಡ್ತೀನಿ. ಮಾಡ್ದಂದ್ರೆ ನಾ ವಿಡಿಯೋ ಹಾಕ್ತೀನಿ. ನಾ ಕರ್ಬೇವಿಂದು ಗಿಡನೂ ಹಚ್ಚಿದ್ದೆ, ಬಟ್ ಅದು ಏನು ಅಷ್ಟು ಜಾಸ್ತಿ ದೊಡ್ಡದಾಗಿಲ್ಲ. ಇದು ವಿಡಿಯೋ ಹೆಂಗೆ ಅನ್ನಿಸ್ತು ನಿಮ್ಗೆ ಹೇಳ್ರಿ. ಮತ್ತು ನಿಮಗೆ ಸ್ವೀಡನ್ನಾಗಿಂದ ಲೈಫ್ ಹೆಂಗಿರ್ತದೆ ಏನು ಅಂಥೇಳಿ ವಿಡಿಯೋಸ್ ಮಾಡಿ ಹಾಕ್ತೀನಿ. ನೀವು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.